ನಾನು ಕೇಳಿಸಿಕೊಂಡಿದ್ದೇನೆ. ರಾಜ, ನ್ಯಾಯದಿಂದ ನಡೆಯುವವರೆಗೆ ಯಾರ ಭಯವೂ ಇರುವುದಿಲ್ಲ. ನೀನು ಕೇಳಿಸಿಕೊಂಡರಷ್ಟೇ, ಬೆಟ್ಟರಷ್ಟೇ. ನಿಮ್ಮಂತ ಕರ್ಮದ ಕಾರ್ಯ ಮಾಡುವ ಕದಿಬರನ್ನು ಕೊಚ್ಚಿ ಹಾಕುವುದೇ ಈ ಗಜೇಂದ್ರ ಗಟ್ಟಿ ನಿರ್ಧಾರ. ಗಟ್ಟಿ ನಿರ್ಧಾರ ಮಾಡಿದ ನಿನ್ನಂತ ಗಂಡುಗಳಿಗಳನ್ನು ಗಗನಕ್ಕೆ ಅಟ್ಟಿರೋರು ಈ ಕೀರ್ತಿರಾಜ್. ನಮ್ಮ ತಂಟೆಗೆ ಬರದಿದ್ದರೆ ಸರಿ, ಎಲ್ಲವಾದರೆ ಮುಟ್ಟಿ ನೋಡಲೇ ಈ ಧರ್ಮದ ಹುಲಿಯನ್ನ. ಬಕಾಸೂರನಂತೆ ಗುದ್ದಿ ಗುದ್ದಿ ಸಾಯಿಸುವುದು ಏನಿನ್ನ ದೇಹವನ್ನ. ಗುದ್ದಿ ಸಾಯಿಸಲು ನಾನೇನು ಕುರಿಬರಿ ಎಂದುಕೊಂಡಿರೋ ಬಚ್ಚ. ನಾನೇ ಗಂಡನೆಂದು ಗರ್ವದಿಂದ ಕರಿಬಿಚ್ಚಿ ಹರಡಬರಲೆ ಕಾಜು. ನಿಮ್ಮಂತ ಪುಂಡರು ಯಾರೊಬ್ಬರ ಬದುಕುವುದಿಲ್ಲ ಈ ಕೀರ್ತಿರಾಜನ ಕೈಯಲ್ಲಿ. ಸುಮ್ಮನೆ ಈ ಗಜೇಂದ್ರನನ್ನು ಕೆಳಗೆ ಕೆಂಡದಲ್ಲಿ ಔಟ್ಯಾಗಬೇಡ. ಸುಮ್ಮನೆ ಇಲ್ಲಿಂದ ಹೊರಟು ಹೋಗು. ಹೋಗದಿದ್ದರೆ ಏನು ಮಾಡುವರೇ ಬಚ್ಚ. ನಿನ್ನಂತ ಸೂರರು ಯಾರೊಬ್ಬರ ಬದುಕುವುದಿಲ್ಲ ಈ ಬ್ರಹ್ಮಾಂಡದಲ್ಲಿ. ನಾನೇ ಸೂರನೆಂದು ಕಟ್ಟು ಹೊಡೆದರೆ ಸೂರಗಾಳಕ್ಕೆ ಸಾಗುವುದು ನಿನ್ನ ಶರೀರ. ನಿಮ್ಮಪ್ಪನ ಮಗ ನೀನಾಗಿದ್ದರೆ ಮುಟ್ಟಬೇಡ ಈ ಹುಲಿಯನ್ನು. ಕಾಣದ ಮಗನ ಗಜೇಂದ್ರ, ನೀನು ಹುಲಿಯಾಗಿದ್ದರೆ ಹಿರಿಯಂತೆ ಬದುಕುತ್ತಿರಲಿಲ್ಲ. ಎಷ್ಟೊಂದು ಸೊಕ್ಕಿನಿಂದ ಮಾತನಾಡಿದೆಯಾ. ಇನ್ನು ಮೇಲೆ